ಮಕ್ಕಳಿಗೆ ಸ್ವಾಗತ. ನಾನು ತುಂಬ ದಿವಸದಿಂದ ಹೆಲ್ತ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇವತ್ತು ನಾನು ದೇವ್ರ ಪೂಜೆಗೆ ಹೂವು ಕೀಳೋಣ ಅಂತ ಇಲ್ಲಿ ನಮ್ಮನೆಯಲ್ಲಿ ಹೂವು ಆಗಲಿಲ್ಲ. ಸ್ವಲ್ಪ ಇಲ್ಲಿ ಬಂದೆ. ಆವಾಗ ಈಚೆ ಕಡೆ ಬಂದು ನೋಡುವಾಗ ಒಂದೊಲ್ಗೆ ಬೆಳ್ಕೊಂಡಿತ್ತು. ಒಂದೊಲ್ಗೆ ಅಂದರೆ ಬೆಂಗಳೂರಲ್ಲೆಲ್ಲ ಒಂದೊಲ್ಗೆ ಅಂತಾರೆ, ಇಲ್ಲಿ ಉರ್ಗನ್ ಸೊಪ್ಪು ಅಂತಾರೆ ಊರಲ್ಲಿ. ಅದನ್ನು ನಾನು ಹಾಗಾದರೆ ಒಂದು ವಿಡಿಯೋ ಮಾಡೋಣ ಅನಿಸ್ತು ನನಗೆ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಗೂ ಅಷ್ಟೇ. ಯಾವ ಮಕ್ಕಳಿಗೆ ಬೇಕಾದ್ರೂ ಚಟ್ನಿ ಮಾಡಿ ಕೊಡ್ಬೋದು, ತಂಬುಳಿ ಮಾಡಿ ಕೊಡ್ಬೋದು. ದೊಡ್ಡವ್ರಿಗೂ ಕೂಡ ಎಲ್ಲರಿಗೂ ಯಾರು ಬೇಕಾದ್ರೂ ತಿನ್ಬೋದು ಇದು. ಮತ್ತು ಇದು ತುಂಬ ಕಾಯಿಲೆಗಳಿಗೆಲ್ಲ ಒಳ್ಳೆಯದು. ಮತ್ತು ಬೆಂಗಳೂರಲ್ಲಿ ಸಿಕ್ಕೋದಾದರೆ ನಿಮಗೆ ಈ ಥರ ಕಿತ್ತಿದ್ದು ಮಾತ್ರ ಸಿಗುತ್ತೆ. ನೀವು ಇದು ಕೆಲವ್ರಿಗೆ ಈ ತಲೆ ಸುತ್ತು ಬರುತ್ತೆ, ನಿದ್ದೆ ಬರಲ್ಲ, ಒಂಥರ ನಿದ್ದೆ ಬರೆದಿದ್ದಾಗ ಅವರೊಂಥರ ಮಾನಸಿಕ ಥರ ಆಗ್ತಾರೆ. ಅವ್ರಿಗೆ ಇದು ಭಾಳ ತುಂಬ ಒಳ್ಳೆಯದು. ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಿದು. ಮತ್ತು ಅವ್ರಿಗೆ ತುಂಬ ಅಂದರೆ ಮಾಡೋ ವಿಧಾನ ಏನಂದರೆ, ಅದು ಮೇಲ್ಗಡೆ ಎಲೆ ಮಾತ್ರ ಹಾಕಬಾರ್ದು ಅವ್ರಿಗೆ. ಇದನ್ನು ಬುಡ, ಈ ಗಡ್ಡೆ ಇರುತ್ತಲ್ಲ, ಗಡ್ಡೆಯಿಂದ ಕೀಳಬೇಕು. ಗಡ್ಡೆಯಿಂದ ಕಿತ್ತುಬಿಟ್ಟು ಅದನ್ನ ವಾಶ್ ಮಾಡಿ ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಈ ಕೊಂಬರ್ಶಿನ ಅದನ್ನು ಸ್ವಲ್ಪ ಹಾಕಬೇಕು. ಹಸಿ ಅರಿಶಿನ ಕೊಂಬಾದರೂ ಪರವಾಗಿಲ್ಲ, ಒಣಗಿದ್ದಾದರೂ ಪರವಾಗಿಲ್ಲ. ಅದನ್ನು ಹಾಕಿಬಿಟ್ಟು ಬೇಯಿಸಬೇಕು. ಬೇಯಿಸಿ ಚಟ್ನಿ ಥರ ಮಾಡ್ಕೋಬೇಕು. ಚಟ್ನಿ ಥರ ಮಾಡ್ಕೋಬೇಕು ಅಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕಕ್ಕೆ ಹೋಗಬೇಡಿ, ಅದು ಹಾಕಲ್ಲ. ಹಾಕಿಬಿಟ್ಟು ಅದನ್ನು ರುಬ್ಬಿ ಚಟ್ನಿ ಥರ ಗಟ್ಟಿಯಾಗಿ ಮಾಡಿಬಿಟ್ಟು ನೆತ್ತಿಗೆ ಹಾಕಬೇಕು. ನೆತ್ತಿಗೆ ಹಾಕಿಬಿಟ್ಟು ಒಂದು ವೀಳ್ಯದೆಲೆ ಇರುತ್ತಲ್ಲ, ತಿನ್ನೋ ಎಲೆ, ಅದನ್ನು ನೆತ್ತಿಯಲ್ಲಿ ಹಾಕಿಬಿಟ್ಟು ನೆತ್ತಿಯಲ್ಲಿ ಇಡಬೇಕು. ಅದು ಇಟ್ಬಿಟ್ಟು 1 ಅವರ್ ಅಥವಾ ಬೆಳಿಗ್ಗೆ ಹಾಕಿದರೆ ಒಂದು 3 ಗಂಟೆಗೆ ಆ ಥರ ವಾಶ್ ಮಾಡಿ. ನೀವು ಡೈಲಿ ಹಾಕಿದರೆ ತುಂಬ ಒಳ್ಳೆಯದು ಅವ್ರಿಗೆ, ಆ ಥರ ಇರೋರಿಗೆ. ಇಲ್ದಿರೋ ದಿನ ಬಿಡು ದಿನ ಆದರೂ ಹಾಕಬೇಕು. ಆವಾಗ ಅವ್ರಿಗೆ ನಿದ್ದೆ ಬರುತ್ತೆ. ನಿದ್ದೆ ಹಾಕಿದ ತಕ್ಷಣ ಒಂದು ದಿವಸ ಹಾಕಿದ್ರೆ ಸ್ವಲ್ಪ ನಿದ್ದೆ ಬರುತ್ತೆ, 2ನೇ ದಿವಸಕ್ಕೆ ತುಂಬ ನಿದ್ದೆ ಬರುತ್ತೆ. ಅಂದರೆ ಇದು ನಮ್ಮ ಅಪ್ಪ ಒಬ್ಬರಿಗೆ ಮಾಡ್ತಾಯಿದ್ರು, ಅದನ್ನು ನಾವು ನೋಡಿದ್ದು. ನಾನು ಏನೇ ಮಾಡಿದ್ರು, ಆಯುರ್ವೇದಿಕ ಮಾಡಿದಿದ್ರು ನಮ್ಮ ಅಪ್ಪನಿಂದನೇ, ನನ್ನ ಅಪ್ಪನಿಂದನೇ ಕಲ್ತಿದ್ದು. ನನಗೆ ಅಪ್ಪನ ಬುದ್ಧಿ ಬಂದಿದೆ. ಏನಾರು ಈ ಥರ ಯಾರಿಗಾದ್ರೂ ಒಳ್ಳೆಯದಾಗಲಿ ಮಾಡೋಣ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ವೀಡಿಯೋದಲ್ಲೂ ಅಪ್ಲೋಡ್ ಮಾಡ್ತೀನಿ ಆಯುರ್ವೇದಿಕ ಬಗ್ಗೆ. ಏನೇ ಅಂದ್ರೂ ನಾವು ಚಿಕ್ಕದಿರುವಾಗ ನಮ್ಮ ಅಪ್ಪ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಇದು ಮತ್ತು ನಾವು ಯಾವುದೇ ಆಯುರ್ವೇದಿಕ ಬಗ್ಗೆ ಹಾಕಿದರೂ ನಾವು ಉಪಯೋಗಿಸಿನೇ ನಿಮ್ಗೆ ಹೇಳೋದು. ನಾನು ಯಾವ ವೀಡಿಯೋ ಆದ್ರೂ ಅಷ್ಟೇ ಉಪಯೋಗಿಸ್ದೆ ಯಾವುದೂ ವೀಡಿಯೋ ನಿಮಗೆ ನೋಡೋಕೆ ಅಪ್ಲೋಡ್ ಮಾಡಲ್ಲ ನಾನು. ಎಲ್ಲ ವೀಡಿಯೋನು ನಾನು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡಿದ್ದು ನೋಡಿ ನಾನು ಮಾಡೋದು ನಿಮಗೆ. ಮತ್ತು ಕೆಲವರೆಲ್ಲ ಹಾಗಾಗಿ ಅಪ್ಲೋಡ್ ಮಾಡ್ತಾರೆ. ನಾನು ಹಾಗೇನೂ ಇಲ್ಲ, ನೋಡಿ ಇದು ಮಾಡಿ ನೋಡಿ, ತುಂಬ ಒಳ್ಳೆಯದಿದೆ. ಎಲ್ಲ ಕಾಯಿಲೆಗಳಿಗೂ ಇದು ಭಾಳ ಒಳ್ಳೆಯದಿದು. ನೀವು ಹಾಗೆ ಮಾಡಿ, ನಾನು ಹೇಳ್ದಕ್ಕೆ ಮಾಡಿ ನೋಡಿ. ನಿದ್ದೆ ಬರ್ತಿದ್ದವ್ರಿಗೆ, ಈ ಮಾನಸಿಕ ಥರ ಇರೋರಿಗೆ ನಿದ್ದೆ ಬರದೆ, ವಾಮಿಟ್ ಬಂದವ್ರಿಗೆ ತುಂಬ ಒಳ್ಳೆಯದಿದು. ಅಂದರೆ ಬುಡಗೂಡ ನೀವು ಕಿತ್ತಿ ಮಾಡಬೇಕು. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.